ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ 7 months ಬೇಬಿ ಸೆರ್ಲ್ಯಾಕ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೆಸಿಪಿನ ರೈಸ್ ಮತ್ತು ಹೋಲ್ ಗ್ರೈನ್ಸ್ ಏನಿರುತ್ತೆ, ಸೀರಿಯಲ್ಸ್ ಮತ್ತು ಡ್ರೈ ಫ್ರೂಟ್ಸ್ ನಟ್ಸ್ ಹಾಕಿಬಿಟ್ಟು ಮಾಡ್ತಾ ಇರೋ ರೆಸಿಪಿ ಆಗಿರುತ್ತೆ. ಸೊ ಈ ರೆಸಿಪಿ ಬೇಕಂದರೆ ಪೂರ್ತಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಇವಾಗ ಸೆರ್ಲ್ಯಾಕ್ ರೆಸಿಪಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ರೈಸ್ ಏನಿರುತ್ತೆ, ಅಕ್ಕಿ ಮತ್ತು ಕಡಲೆಕಾಳು, ತೊಗರಿಬೇಳೆ ಮತ್ತು ಹೆಸರು ಬೇಳೆ ಏನಿರುತ್ತೆ ಮತ್ತು ಉದ್ದಿನಬೇಳೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು. ಸೊ ಇದನ್ನೆಲ್ಲ ನಾವು ಫಸ್ಟೇ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಒಂದು 4 to 3 days ನೀಟಾಗೆಲ್ಲ ಸನ್ಲೈಟ್ನಲ್ಲಿ ಡ್ರೈ ಮಾಡಿದ್ದೀವಿ. ನೀವು ಒಣಗಿಸಿಲ್ಲ ಅಂದರೆ ನಮಗೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ, ಮತ್ತು ನೀವು ಪೌಡರ್ ಏನಾದರೂ ಜಾಸ್ತಿ ಮಾಡಿದರೆ ಬೇಗ ಹಾಳಾಗಿಬಿಡುತ್ತೆ. ಸೊ ನೀಟಾಗೆಲ್ಲ ಹಾಕಿಸಿದ್ರೆ ಹಸಿ ಪೌಡರ್ ಚೆನ್ನಾಗಿರುತ್ತೆ, ಪಾಪಕ್ಕೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸೊ ನಾನೆಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ಇದನ್ನು. ಮತ್ತು ಇದನ್ನು ಕೂಡ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿಬಿಟ್ಟು ನೀಟಾಗಿ ಪೂರ್ತಿ ಎಲ್ಲ ಒಣಗಿರೋ ನಟ್ಸ್, ಇದು ಗ್ರೌಂಡ್ ನಟ್ ಮತ್ತು ಆಲ್ಮಂಡ್ ಏನಿರುತ್ತೆ ಮತ್ತು ಪಿಸ್ತಾ ಮತ್ತು ಕ್ಯಾಶ್ಯೂ ನಟ್ಸ್ ತೊಗೊಂಡಿದ್ದೀನಿ. ಸೊ ನೀವು ಬೇಕಂದರೆ ಬೇರೆ ನಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗೆ ಇಷ್ಟು ಸಾಕು. ಸೊ ನಾನು ಇಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಏನು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ತೊಗೊಳ್ಬೋದು. ಸೊ ಎಲ್ಲನೂ ಕೂಡ ವಾಶ್ ಮಾಡಿ ಡ್ರೈ ಮಾಡಿರೋದನ್ನೇ. ಮತ್ತು ಇಲ್ಲಿ ಈ ಗ್ರೈನ್ಸ್ ಏನು ತೊಗೊಂಡಿದ್ನಲ್ಲ ಇದನ್ನೆಲ್ಲ ಇವಾಗ ಹುರ್ಕೊಳ್ಬೇಕು. ಅಂದರೆ ನಮಗೊಂದು ಫ್ಲೇವರ್ ಬರುತ್ತೆ ಉರಿತಾ ಇದು. ಆ ಫ್ಲೇವರ್ ಬರೋವರೆಗೂ, ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ, ಲೈಟಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಮತ್ತು ನಾವು ನಟ್ಸ್ ಏನು ತೊಗೊಂಡಿದ್ವಲ್ಲ ಇದನ್ನು ಕೂಡ ಅದೇ ಥರ ನೀಟಾಗೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ಆಲ್ಮಂಡ್ ಮತ್ತು ಇದೇನಿದೆ ಗ್ರೌಂಡ್ ನಟ್ಸ್ನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಥರ ಇರುತ್ತೆ. ಸೊ ಆಯಿಲ್ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈ ಆಗೋ ಥರ ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಪೌಡರ್ ನೀಟಾಗಿ ಆಗೋಲ್ಲ. ಸೊ ಎಲ್ಲ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗೇನು ರೋಸ್ಟ್ ಮಾಡಿದ್ವಲ್ಲ ಇದು ಇಲ್ಲಿ ಕಾಣ್ತಾ ಇರೋದು, ನೋಡ್ತಾ ಇರ್ಬೋದು ನೀವು ಪೂರ್ತಿ ಎಲ್ಲ ಯಾವ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ನಾನು ಫಸ್ಟ್ ತೋರಿಸಿದ ಪ್ಲೇಟ್ಗೂ ಈ ಪ್ಲೇಟ್ಗೂ ಇದೇ ಡಿಫ್ರೆನ್ಸ್. ಅದೆಲ್ಲ ಹಸಿ ಇದ್ದಿದ್ದು, ಇದೆಲ್ಲ ಹುರ್ಕೊಂಡಿರೋದು. ಸೊ ನಾನು ಇಷ್ಟು ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೂರ್ತಿ ಎಲ್ಲ ರೋಸ್ಟ್ ಆಗಿರೋದು ನೋಡಿ. ಗ್ರೌಂಡ್ ನಟ್ಸ್ ಎಲ್ಲ ಪೂರ್ತಿ ಎಲ್ಲ ನಾವು ಒಂದು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಪೂರ್ತಿ ಎಲ್ಲ ಪೌಡರ್ ಥರ ಆಗಬೇಕು, ಆ ರೀತಿ ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆಗಿದ್ದೆಲ್ಲ ತಣ್ಣಗಾಗಬೇಕು. ತಣ್ಣಗಾಗಿದ್ದಾದ್ಮೇಲೆ ನಾವು ನೀಟಾಗಿ ಒಂದು ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮತ್ತು ಇಲ್ಲಿ ಪೌಡರ್ ರೆಡಿ ಇದೆ. ಸೊ ಈಗ ಇದೇ ಸೆರ್ಲ್ಯಾಕ್ ಪೌಡರ್. ನಾವು ಇದನ್ನು ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀಟಾಗಿ ಒಂದು 2 ಸ್ಪೂನ್ಸ್ ತೊಗೊಂಡ್ಬಿಟ್ಟು ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಪ್ಯಾನ್ ಅಥವಾ ಬೌಲ್ನಲ್ಲಿ ನೀಟಾಗಿ ಒಂದು ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬಾಯ್ಲ್ ಮಾಡಿಕೊಂಡು ಬೇಯಿಸಿದ್ರೆ ನೀಟಾಗಿ ಸೆರ್ಲ್ಯಾಕ್ ರೆಡಿ ಇರುತ್ತೆ. ಸೊ ಗ್ರೈನ್ಸ್ ಮತ್ತು ನಟ್ಸ್ ಹಾಕಿರೋದ್ರಿಂದ ಬೇಬಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ, ತಿನ್ಲಿಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಗೀ ಅಥವಾ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಬೇಕಾದ್ರೆ ಸಾಲ್ಟ್ ಅಂದರೆ ಲೈಟಾಗಿ ಸ್ವಲ್ಪ ಟೇಸ್ಟ್ ಬರೋ ಥರ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಗೀ ಪಾಪು ಇಷ್ಟಪಟ್ಟರೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಪೌಡರ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು 7 months ಬೇಬಿಗೆ ಮಾಡಿರೋದ್ರಿಂದ ನಾನು ಅಷ್ಟು ಫೈನ್ ಪೌಡರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಈ ಶಂಖ ಪುಷ್ಪ ಹೂವು ಏನಿದೆ ಇದನ್ನು ಕಿತ್ಕೊಳ್ಳೋಕ್ಕೆ ಅಂತ ತೋಟಕ್ಕೆ ಬಂದೆ. ಸೊ ಇದರ ಟೀ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ನಾನು ಇದರ ರೆಸಿಪಿ ಕೂಡ ಪ್ರೀವಿಯಸ್ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಈ ಹೂ ಕೂಡ ಕಿತ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದೆ. ಸೊ ಇದೆಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಪಿಕಾಕ್ ಫೆದರ್ ಕಲರ್ ಥರ ಕಾಣ್ತಾ ಇದೆ. ಸೊ ಇದನ್ನು ಕೂಡ ಕಿತ್ಕೊಂಡು ಇನ್ನೂ ಸ್ವಲ್ಪ ಏನೇನೋ ಬೇಕಿತ್ತು ತೋಟದ ಹತ್ರ ಅಮ್ಮನ ಜೊತೆ ಬಂದೆ. ಸೊ ನನಗಿದು ಬೇಕಿತ್ತು. ಸೊ ನಾನು ಇದನ್ನು ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಬಿಟರ್ ಗಾರ್ಡ್ ಆಗಲಕಾಯಿ ಬಿಟ್ಟಿತ್ತು ತೋಟದ ಹತ್ರ, ಅದನ್ನು ಕೂಡ ಕಿತ್ಕೊಟ್ರಮ್ಮ. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.